ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ಯೂನಿವರ್ಸಿಟಿಗಳಿಗೆ ಸಿಂಡಿಕೇಟ್ ಸದಸ್ಯರ ನೇಮಕ ವಿಚಾರದಲ್ಲಿ ಆಗಿರೋ ಗಲಾಟೆ ಅಂದರೆ ನೀವು ಹೆಚ್ಚೆಚ್ಚು ಸದಸ್ಯರನ್ನ ಮಾಡೋದು RSS ಅವ್ರನ್ನ ಮತ್ತು BJP ಅವ್ರನ್ನ. ನಾವೆಲ್ಲಿಗೆ ಹೋಗಬೇಕು, ಪಕ್ಷಕ್ಕೋಸ್ಕರ ನಾವಿಷ್ಟೆಲ್ಲ ದುಡಿದ್ರೂ ಕೂಡ ನಮಗೆ ಮಣೆ ಹಾಕಿಲ್ಲ. ಸಿಂಡಿಕೇಟ್ ಸದಸ್ಯರು ಹೆಚ್ಚೆಚ್ಚು RSSನವರೇ ಬರ್ತಾ ಇದ್ದಾರೆ, BJP ಅವರೇ ಬರ್ತಾ ಇದ್ದಾರೆ. ಇದು ಸರ್ಕಾರ ಮಾಡ್ತಾ ಇರತಕ್ಕಂಥ ನಿರ್ಧಾರ ಸರಿಯಲ್ಲ ಅಂತ ಕಾರ್ಯಕರ್ತರೆಲ್ಲರೂ ಕೂಡ ತಮ್ಮ ಅಸಮಾಧಾನವನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ. ಹಲೋ, ನನ್ನ ಹೆಸರು ಡಾಕ್ಟರ್ ಸಮೀವುಲ್ಲಾ ಖಾನ್ ಅಂತ. ನಾನು PE ಅರ್ಜಿಗಳು ಹಾಕಿಲ್ಲ. ಒಂದು ನಿಮಿಷ ಇರಿ, ಯಾರು ಅರ್ಜಿ ಹಾಕಿಲ್ಲ, ಡೈರೆಕ್ಟ್ ಮಾಡಿದ್ದೀರಾ ನೀವು? ಅರ್ಜಿಗಳು ಹಾಕಿಲ್ಲ. ಒಂದು ನಿಮಿಷ ಇರಿ, ಆದರೆ ನಾವು ಅಧಿಕಾರದಲ್ಲಿರೋದ್ರಿಂದ ಅವರ ಶಾಲೆಯಲ್ಲಿ, ಒಬ್ಬ ಕಾರ್ಯಕರ್ತರ ಶಾಲೆಯಲ್ಲಿ, ಅವ್ರ ಊರಲ್ಲಿ ಏನೋ ಒಂದು ಟಾಯ್ಲೆಟ್ ಸರಿ ಇಲ್ಲ ಅಂದರೆ ಮೋಸ್ಟ್ಲಿ ಅಲ್ಲಿ ಜನರು ಕೇಳಿರ್ತಾರೆ, ಏನಪ್ಪ ನಿಮ್ಮ ಸರ್ಕಾರದವ್ರು ನೀವು ಮಾಡಲ್ಲ. ಅಂತಹ ಹವಲ್ಗಳು ಬಂದಿದ್ದಾವೆ. ಅದನ್ನು ನನಗನ್ಸುತ್ತೆ ಇವೆಲ್ಲ ಮೋಸ್ಟ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬಂದುಬಿಟ್ಟಿರುತ್ತೆ. ಇದೇನು ಸ್ಪೆಷಲ್ ಏನಲ್ಲ. ಬಟ್ ಕೆಲಸದ ನಮಗೆ ಗೊತ್ತಿಲ್ಲದೆ ಇರೋದು ಬಂದಾಗ ಅದನ್ನು ಭಾಳ ಬೇಗ ಮಾಡೋದು ಚೆನ್ನಾಗಿರ್ತದೆ. ಯಾಕೆಂದರೆ ಇವರು ಕಷ್ಟಪಟ್ಟು ನಮಗೆ ಅಧಿಕಾರ ಕೊಡಿಸಿರ್ತಾರೆ. ಅದನ್ನು ರೆಸ್ಪಾಂಡ್ ಮಾಡೋದು ಭಾಳ ಒಳ್ಳೆಯದು. ಕಾರ್ಯಕರ್ತರು ಶಾಲೆ ಬಗ್ಗೆ ಕೇಳಿದ್ರೆ ನಿಮ್ಮ ಶಾಸಕರು ಅದ್ರ ಬಗ್ಗೆ ಇಶ್ಯೂ ರೈಸ್ ಮಾಡಿ ಅವ್ರು ಕಂಪ್ಲೇಂಟ್ ಕೊಟ್ಟು ಅಥವಾ ಅವ್ರು ನಿಮಗೆ ಮನವಿ ಕೊಟ್ಟು ಅನುದಾನ ಬಿಡುಗಡೆ ಮಾಡಿಸೋದು ಅದು ಪ್ರೋಸೆಸ್. ನಿಮ್ಮ ಕಾರ್ಯಕರ್ತರು ದುಡ್ಡು ಕೊಟ್ಟರೆ ಅದರಿಂದ ಅನುದಾನ ಬಿಡುಗಡೆ ಮಾಡಿ ಆ ಸ್ಕೂಲ್ ಡೆವಲಪ್ ಮಾಡ್ತೀರಾ? ಮಾಡಲೇಬೇಕಾಗತ್ತಲ್ಲ. ನಮ್ಮ ಕಾರ್ಯಕರ್ತರು ಸಾರ್ವಜನಿಕರ ಸಮಸ್ಯೆನೇ ತರ್ತಾ ಇರೋದು. ಅವ್ರೇನು ಪರ್ಸ್ನಲ್ ಆಗಿ ಇವತ್ತು ಒಬ್ಬರು ಪರ್ಸ್ನಲ್ ಕೇಳಿಲ್ಲ, ಯಾರು ಪರ್ಸ್ನಲ್ ನಿಗಮಂಡಲಿದು ಕೇಳಿದ್ದಾರೆ. ಅದನ್ನು ಪರಮೇಶ್ವರ್ ಅವರು ಚೇರ್ಮನ್ ಅವರು ಇದ್ದಾರೆ, ಮತ್ತು ಸಬ್ ಗ್ರೂಪ್ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಕಳಿಸೋದು ಆ್ಯಸ್ ಎ ಮಿನಿಸ್ಟರ್ ನನ್ನ ಡ್ಯೂಟಿ, ನಾನು ಮಾಡ್ತೀನಿ. ಅದನ್ನು ನಮ್ಮ ಜಿಲ್ಲೆದಾದರೆ ನಾನು ಡೈರೆಕ್ಟಾಗಿ ಕಳಿಸ್ಬೋದು. ನಮ್ಮ ಜಿಲ್ಲೆ ಇಲ್ಲದೇ ಇರೋರು ಬರ್ತಾರೆ, ಬಂದಾಗ ನಾವು ಮಾಡಲೇಬೇಕು. ರಾಜ್ಯ ಸರ್ಕಾರದಲ್ಲಿ ನೀವು ಒಂದು ಸ್ಥಾನದಲ್ಲಿ ಇದ್ದಾಗ ಮಾಡಬೇಕಾಗುತ್ತೆ. ಶಿವಮೊಗ್ಗದಲ್ಲೆಲ್ಲ ಗಲಾಟೆ ಆಗಿತ್ತು, ಈಗ ನಾಗಮಂಗಲದಲ್ಲಿ ಗಲಾಟೆ ಆಗಿದೆ. ಸರ್ಕಾರಿ ಪ್ರಾಯೋಜಿತ ಶಿವಮೊಗ್ಗದಲ್ಲಿ ಹೇಳ್ತೀನಿ ಕೇಳಿ. ಗಲಾಟೆ ಮಾಡೋರನ್ನ ಎಲ್ಲಿ ಕೂರಿಸ್ಬೇಕೋ ಕೂರಿಸಿದೆ ಈ ಸರ್ಕಾರ. ನಾಗಮಂಗಲದಲ್ಲೂ ಕೂರಿಸ್ತಾರೆ, ಸುಮ್ಮನೆ ಇಲ್ಲ. ಶಿವಮೊಗ್ಗದಲ್ಲಿ ಆ ಥರ ಗಲಾಟೆನೇ ಆಗಿಲ್ಲ ಜಾಸ್ತಿ. ಹೇಳ್ತೀನಿ ಕೇಳಿ. ಇಲ್ಲ, ಶಿವಮೊಗ್ಗದಲ್ಲಿ ರಾಗಿಗುಡ್ಡದ್ದು ಹೋದ ವರ್ಷ ಇಷ್ಟೊತ್ತಿಗೆ ಏನು ಹಂಗೆ ಏನೋ ಆಗೋಗ್ಬಿಡಿದೆ. ಓಕೆ, ಕಾರ್ಯಕರ್ತರ ಗಲಾಟೆ ವಿಚಾರಕ್ಕೆ ಅವರು ಮಾತನಾಡ್ತಾ ಇದ್ರು. ಬಟ್ ಮೇಯ್ನ್ ಆರೋಪ ಇರತಕ್ಕಂಥದ್ದು ಕಾರ್ಯಕರ್ತರದ್ದು, ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯರನ್ನ ನೇಮಕ ಮಾಡಬೇಕಾದ್ರೆ ನೀವು ನಮ್ಮನ್ನು ಪರಿಗಣಿಸ್ತಾ ಇಲ್ಲ, RSS ಮತ್ತು BJP ಅವರಿಗೆ ಮಣೆ ಹಾಕ್ತಾ ಇದ್ದೀರಾ, ಇದು ಅವರ ಆರೋಪ. ಆಮೇಲೆ ಕೆಲವು ನಾಯಕರೆಲ್ಲ ಅವ್ರನ್ನ ಸಮಾಧಾನ ಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಬಟ್ ಕೆಲವರಂತೂ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ. ಮಾತು ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಮುನ್ನುಗ್ಗಿ ಹೋಗಿ ಮಾತನಾಡೋ ಪ್ರಯತ್ನಗಳೆಲ್ಲ ನಡೆದಿದೆ. ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರೆಲ್ಲರೂ ಕೂಡ ಇದ್ದರು, ಮಧು ಬಂಗಾರಪ್ಪ ಕೂಡ ಇದ್ದರು. ಮಧು ಬಂಗಾರಪ್ಪ ವಿರುದ್ಧನೇ ಕಿಡಿಕಾರಿದ್ರು ಕೆಲವರೆಲ್ಲರೂ ಕೂಡ. ಅರ್ಜಿಗಳು ಹಾಕಿಲ್ಲ. ಒಂದು ನಿಮಿಷ ಇರಿ, ಯಾರು ಅರ್ಜಿ ಹಾಕಿಲ್ಲ, ಡೈರೆಕ್ಟ್ ಮಾಡಿದ್ದೀರಾ ನೀವು? ಈಗ ಇವತ್ತು ಪಕ್ಷದ ಕಚೇರಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಆಲಿಸುವಂಥದ್ದಕ್ಕೆ ಇವತ್ತು ಬಂದಿದ್ದೆ. ಇವತ್ತು ನಮ್ಮ ಇಲಾಖೆಯದು ಹೆಚ್ಚಾಗಿ ಯಾವುದೂ ವಿಷಯ ಇರಲಿಲ್ಲ. ಸಿಂಡಿಕೇಟ್ ಸದಸ್ಯರ ವಿಚಾರದಲ್ಲಿ ಇಬ್ಬರು ಕಾರ್ಯಕರ್ತರದ್ದು ಅಸಮಾಧಾನ ಇತ್ತು. ಕಾರಣ ಭಾಳಷ್ಟು ಒತ್ತಡ ಇತ್ತು. ಸಿಂಡಿಕೇಟ್ ಸದಸ್ಯರ ಒಂದು ಆಯ್ಕೆ ಆಗಬೇಕು ಅಂತಕ್ಕಂಥದ್ದು. ಅದು ಕೇವಲ 6 ಜನಕ್ಕೆ ಅವಕಾಶ ಆಗುತ್ತೆ ಒಂದು ವಿಶ್ವವಿದ್ಯಾಲಯದಲ್ಲಿ. ಅದರಿಂದ
ಕೆಲವರಿಗೆ ಬೇಸರ ಆಗಿ ಅವರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಇದು ಸಹಜವಾಗಿ ಇವತ್ತು ಯಾವುದೇ ಒಂದು ನೇಮಕಾತಿ ಮತ್ತೊಂದು ಪಕ್ಷದ ಒಂದು ವೇದಿಕೆಯಲ್ಲಿ ಇವೆಲ್ಲ ಚರ್ಚೆ ಆಗಬೇಕಾಗ್ತದೆ. ಅದರಿಂದ ಅದೊಂದು ಬಿಟ್ಟರೆ ಬೇರೆ ಯಾವುದು ಹೆಚ್ಚಾಗಿ ನಮ್ಮ ಇಲಾಖೆದಂಥ ಸಮಸ್ಯೆ ಇರಲಿಲ್ಲ. ಕೆಲವರಿಗೆ ಕಾಲೇಜಲ್ಲಿ ಫೀಸ್ ಕಟ್ಟಲಿಕ್ಕೆ ಸ್ವಲ್ಪ ಸಮಯ ಕೊಡಿಸಿ ಅಂತಕ್ಕಂಥ ಒಂದು ಬೇಡಿಕೆ, ಕೆಲವರು ನನಗೆ ಬಂದು ಅಭಿನಂದನೆ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಸಿಂಡಿಕೇಟ್ ಮೆಂಬರ್ಸ್ ನೇಮಕಾತಿ ವಿಚಾರಕ್ಕೆ ಕೇಳೋದಾದರೆ ಸುಧಾಕರ್ ಅವ್ರನ್ನ ಕೇಳಬೇಕಾಗಿತ್ತು, ಬಟ್ ಮಧು ಬಂಗಾರಪ್ಪ ಅವ್ರ ವಿರುದ್ಧ ಯಾಕೆ ಆಕ್ರೋಶ? ಅರವಿಂದ್, ಪ್ರಮುಖವಾಗಿ ಇಬ್ಬರು ಸಚಿವರು ಬಂದಿದ್ರು. ಕೇಳಿರುವುದು ಸುಧಾಕರ್ ಅವ್ರನ್ನೇ, ಸಚಿವ MC ಸುಧಾಕರ್ ಅವ್ರನ್ನೇ ಕೇಳಿರುವಂತದ್ದು. ಜೊತೆಗೆ ಅದೇ ಒಂದೇ ವೇದಿಕೆಯಲ್ಲಿ ಇಬ್ರು ಕೂಡ ಇದ್ರು. ಅಂದ್ರೆ ಕಾರ್ಯಕರ್ತರ ಆಹ್ವಾನ ಆಲಿಸಲಿಕ್ಕೆ KPCC ಕಚೇರಿಗೆ ಇವತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಇಬ್ರು ಕೂಡ ಬಂದಿದ್ರು. ಇಬ್ಬರ ಬಳಿಯೂ ಕೂಡ ಮಾತನಾಡಿರುವಂತದ್ದು. ವಿಶೇಷವಾಗಿ MC ಸುಧಾಕರ್ ಅವ್ರನ್ನೇ ಕೋಟ್ ಮಾಡಿ ಕೇಳಿರುವಂತದ್ದು ಕಾರ್ಯಕರ್ತರುಗಳು, ಯಾಕೆ ಹೀಗ್ ಮಾಡ್ತಾ ಇದ್ದೀರಿ, ಆಮೇಲೆ ಬಿಜೆಪಿ ಮತ್ತು RSS ಹಿನ್ನೆಲೆ ಅವ್ರನ್ನ ಹೆಚ್ಚು ನೇಮಕ ಮಾಡಿದಿರಿ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ಇಬ್ಬರು ಸಚಿವರು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರು ಹೇಳಿರುವಂತದ್ದು, ಇದು ನೀವು ಸಮಾಧಾನ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದ್ರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಏನು ಕ್ಲಿಯರೆನ್ಸ್ ಬಂದಿರುತ್ತೆ ನಮ್ಗೆ ಅದನ್ನು ನಾವು ಇದು ಮಾಡಿರ್ತೀವಿ ಅನ್ನುವಂತ ಒಂದು, ಅಂದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಅನ್ನುವಂತ ಸಮಜಾಯಿಷಿಯನ್ನು ಕೂಡ ಅವರು ನೀಡಿರುವಂತದ್ದು. ಹಾಗಾಗಿ ಅವರು ವಿವೇಚನೆಗೆ ಬಿಟ್ಟಿರ್ತಾರೆ, ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿತ್ತು, ಅವರ ಕಚೇರಿ ವಿವೇಚನೆಗೆ ಬಿಟ್ಟಿತ್ತು ಅನ್ನುವಂತ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಸಚಿವರುಗಳು ಕಾರ್ಯಕರ್ತರ ಕಷ್ಟ ಆಲಿಸಕ್ಕೆ ಬಂದ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನಂತೂ ವ್ಯಕ್ತಪಡಿಸಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಸುಖೇಶ್, ಧನ್ಯವಾದ. ಬಟ್ ಅದು ನೋಡೋಣ, ಮುಖ್ಯಮಂತ್ರಿಗಳ ತನಕ ಹೋಗಬೇಕಾದ ವಿಚಾರಣೆ. ಒಂದು ವೇಳೆ ಇವರು ಆರೋಪ ಮಾಡೋ ಥರ RSS BJP ಅವ್ರನ್ನ ಏನಾದರೂ ನೇಮಕಾತಿ ಮಾಡಿದ್ದೆ ಆದರೆ